ಬಟ್ ಇಟ್ ವಾಸ್ ವೆರಿ ಸ್ಕೇರಿ. ಒಂದು ಚಿಲ್ಲಿ ನೈಟ್ ದಿನ ಒಂದು ಚಿಲ್ಲಿಂಗ್ ಟೀಸರ್ ರಿಲೀಸ್ ಮಾಡಿದ್ದೀರಾ. ಆ್ಯಂಡ್ ದೀಕ್ಷಿತ್, ಯೋರ್ ಜರ್ನಿ ಈಸ್ ವೆರಿ ಇನ್ಸ್ಪೈರಿಂಗ್. ಇಷ್ಟು ವರ್ಷ ನಿಮ್ಮನ್ನು ಒಂದು ಆ್ಯಕ್ಟರ್ ಆಗಿ ಮಿಂಚೋದನ್ನು ನೋಡಿದ್ದೀವಿ, ಆ್ಯಂಡ್ ಇವತ್ತಿಂದ ಒಂದು ಹೊಸ ಅಧ್ಯಾಯ ಸ್ಟಾರ್ಟ್ ಆಗ್ತಾ ಇದೆ ಆ್ಯಸ್ ಅ ಪ್ರೊಡ್ಯೂಸರ್. ಆ್ಯಂಡ್ ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್ ಐ ವಿಶ್ ಯು ಲಕ್ ಆ್ಯಂಡ್ ಸಕ್ಸಸ್. ಆ್ಯಂಡ್ ಶ್ರೀನಿಧಿ, ಬಿಗ್ ಫ್ಯಾನ್. ಬ್ಲಿಂಕಲ್ಲೂ ತುಂಬಾ ಅಮೇಝಿಂಗ್ ಕೆಲಸ ಮಾಡಿದ್ರಿ ನಿಮ್ಮ ಪೂರ್ತಿ ತಂಡ. ಆ್ಯಂಡ್ ಟೀಸರ್ ತುಂಬಾ ಅಮೇಝಿಂಗ್ ಆಗಿದೆ. ಐ ಆಮ್ ವೆರಿ ಶೋರ್ ದ ನೆಕ್ಸ್ಟ್ ಕಾಂಟೆಂಟ್ ಏನೆಲ್ಲ ರಿಲೀಸ್ ಮಾಡ್ತೀರಾ ಅದು ಇನ್ನೂ ಸ್ಕೇರಿ ಆಗಿರುತ್ತೆ ಅಂತ. ಆ್ಯಂಡ್ ಐ ವಿಶ್ ಯು ಆಲ್ ದ ಬೆಸ್ಟ್. ಆ್ಯಂಡ್ ತುಂಬ ಜನ ಹಿರಿಯರಿದ್ದಾರೆ, ಅವ್ರು ಮಾತಾಡ್ತಾರೆ. ಥ್ಯಾಂಕ್ ಯು ವೃಂದ ಅವರೇ. ಸ್ವೀಟ್. ಅರುಣ್ ಸರ್. ಫಸ್ಟ್ ಆಫ್ ಆಲ್ ಟೀಸರ್ ಭಾಳ ತುಂಬ ಚೆನ್ನಾಗಿದೆ, ಒಳ್ಳೆ ಇಂಟ್ರೆಸ್ಟಿಂಗ್ ಆಗಿದೆ. ದೀಕ್ಷಿತ್ ಅವ್ರು ಯಾಕೆ ಪ್ರೊಡ್ಯೂಸ್ ಮಾಡೋರು ಅಂದ್ರೆ ಇವಾಗ ಗೊತ್ತಾಗ್ತಾ ಇದೆ. ನಾನು ಅನ್ಕೋತೆ ದೀಕ್ಷಿತ್ ಏನಪ್ಪ ನಟನೆ ಬಿಟ್ಟು ಪ್ರೊಡ್ಯೂಸರ್, ಬಟ್ ಈ ಕಂಟೆಂಟ್ ನೋಡಿದ್ಮೇಲೆ ಅನಿಸ್ತಾ ಇದೆ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಎಲ್ಲ ಶ್ರೀನಿಧಿ ಅವರೇ, ತುಂಬ ಚೆನ್ನಾಗಿದೆ. ಮ್ಯೂಸಿಕ್ ಆಗ್ಬೋದು, ಸೌಂಡ್ ಎಫೆಕ್ಟ್ಸ್ ಆಗ್ಬೋದು, ಸೌಂಡ್ ಡಿಸೈನ್ಸ್ ಭಾಳ ಅದ್ಭುತವಾಗಿದೆ. ಭಾಳ ತುಂಬ ನನಗಂತೂ ಭಾಳ ಖುಷಿ ಆಗ್ತಾಯಿದೆ. ಈ ಥರ ಸಿನಿಮಾಗಳು ಬೇಕು ಇವಾಗ ರೈಟ್ ನಾವು ಜನಗಳು ಮಾತಾಡೋದಕ್ಕೆ. ಒಂದು ಸಫಿಷಿಯೆಂಟ್ ಬಜೆಟಲ್ಲಿ ಒಳ್ಳೆ ಕಂಟೆಂಟ್ ಜನಗಳು ಮಾತಾಡೋ ಥರ ಸಿನಿಮಾ ಆಗುತ್ತೆ, ನೋ ಡೌಟ್. ಎಲ್ರಿಗೂ ಒಳ್ಳೇದಾಗಲಿ, ಆಲ್ ದ ಬೆಸ್ಟ್. ಆಮೇಲೆ ದೀಕ್ಷಿತ್ನ ನಾನು KTM ಸಿನಿಮಾದಲ್ಲಿ ನೋಡಿದಾಗೆ ಡೆಡಿಕೇಶನ್ ಇತ್ತು, ಬಟ್ ಈ ಸಿನಿಮಾದಲ್ಲಿ ಪ್ರೊಡಕ್ಷನ್ ಇದೆ, ಅದೊಂದು ಸ್ಪೆಷಲ್ಲು. ದೀಕ್ಷಿತೇ ನಟನೆ ಮಾಡಬೇಕಾಗಿತ್ತು, ಬಟ್ ಅವ್ರು ಇನ್ನೊಬ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರಲ್ಲ, ಅದು ಅವರಲ್ಲಿರೋ ದೊಡ್ಡ ಗುಣ. ಒಂದು ಅಪ್ಕಮಿಂಗ್ ಅವ್ರ ಟೀಮ್ ಅವ್ರಿಗೇನೆ ಅವಕಾಶ ಕೊಟ್ಟು ಮಾಡಿಸ್ಬೇಕು ಅಂತ ಇದ್ದಾರೆ. KTM ಮತ್ತು ನಾನು ಅಥರ್ವ ಅಂತ ಒಂದೆರಡು ಸಿನಿಮಾ ಡೈರೆಕ್ಟ್ ಮಾಡಿದೆ, ಮತ್ತು ನಾನೇ ಪ್ರೊಡ್ಯೂಸ್ ಮಾಡ್ಕೊಂಡಿದ್ದೆ. ನಾವೇ ಮನೆ ದುಡ್ಡು ಹಾಕೊಂಡು ಸಿನಿಮಾ ಮಾಡಿದ್ದೆ. ದೀಕ್ಷಿತ್ತು ಮನೆ ತಗೊಬೇಕು ಅನ್ನೋ ದುಡ್ಡನ್ನ ತಗೊಂಡು ಸಿನಿಮಾ ಮಾಡಿದ್ದಾರೆ. ಭಾಳ ಒಳ್ಳೇದಾಗಬೇಕು, ಅದೊಂದಿದೆ. ದೀಕ್ಷಿತ್ತು ಗೆಲ್ಲೇಬೇಕು ಅನ್ನೋದು ನನಗೆ ಸ್ಟ್ರಾಂಗ್ ಒಂದು ಒಂದು ಓಕೆ ದೀಕ್ಷಿತ್, ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ಹಾಗೆಯೇ ಅಪ್ಕಮಿಂಗ್ ಮೂವಿ ದೀಕ್ಷಿತ್ ಅವ್ರ ನಟನೆ ಇದು ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಇದೆ, ಅಭಿಯವ್ರು ಇದ್ದಾರೆ, ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ಹಾಗೆಯೇ ಗರ್ಲ್ಫ್ರೆಂಡ್ ಇದೆ, ಗರ್ಲ್ಫ್ರೆಂಡ್ ಬಗ್ಗೆ ನಾನೇನಿಲ್ಲ, ಇಡೀ ದೇಶನೇ ಮಾತಾಡುತ್ತೆ, ಆ ನಂಬಿಕೆ ನನಗಿದೆ. ದೀಕ್ಷಿತ್ ಅವರೇ, ಟೀಸರ್ ತುಂಬಾ ಚೆನ್ನಾಗಿತ್ತು, ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ಐ ಲವ್ಡ್ ಇಟ್. ಬಟ್ ಸೀರಿಯಸ್ಲಿ ಐ ಆಮ್ ಸೋ ಸಾರಿ. ಐ ಆಮ್ ವೆರಿ ಸಾರಿ ಫಾರ್ ಕಮಿಂಗ್ ಲೇಟ್. ಬಟ್ ನಂಗೆ ತುಂಬ ಖುಷಿ ಆಗ್ತಾ ಇದೆ, ಯಾಕಂದರೆ ಐ ಆಮ್ ಸರೌಂಡೆಡ್ ಬೈ ಸಚ್ ವಂಡರ್ಫುಲ್ ಪೀಪಲ್. ಉಷಾ ಮ್ಯಾಮ್ ಇರಲಿ, ನೀವಿರಲಿ, ಶ್ರೀನಿಧಿ ಅವರಿರಲಿ, ಸಿಡ್ ಅವರಿರಲಿ, ಕಾಜಲು, ಮಂದರ ಅವರು, ಬೃಂದ ಅವರು, ಅರುಣ್ ಸರು, ನಮ್ಮ ಹೈಬದನ ಸರು. ನನಗೆ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾ ಇದೆ. ಆ್ಯಂಡ್ ಆಬ್ವಿಯಸ್ಲಿ ಸಾರಿ, ನಾನು ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಯಾಕಂದರೆ ಸ್ವಲ್ಪ ಲೇಟಾಗಿ ಬಂದೆ. ಬಟ್ ಮೊದಲಿಂದನೇ ನೀವು ತುಂಬಾ ಇನ್ಸ್ಪೈರಿಂಗ್ ಆಗಿದ್ದೀರಾ. KTM ಇಂದ ನೀವು ತುಂಬ ಇನ್ಸ್ಪೈರ್ ಮಾಡಿದ್ರಿ. ಅಂದರೆ ನಿಮ್ಮ ವರ್ಕ್ ಎಥಿಕ್ ಇರಲಿ, ಡಿಸಿಪ್ಲಿನ್ ಇರಲಿ, ಐ ಆಮ್ ವೆರಿ ಇನ್ಸ್ಪೈರ್ಡ್ ಬೈ ಯು. ಆ್ಯಂಡ್ ಇಷ್ಟು ಬೇಗ ಇಷ್ಟು ದೊಡ್ಡ ಹೆಜ್ಜೆ ತೊಗೊಂಡಿದ್ದೀರಾ. ಸೊ ಕಂಗ್ರ್ಯಾಚುಲೇಷನ್ಸ್ ಟು ಯು ಆ್ಯಂಡ್ ದಿ ಎಂಟೈರ್ ಟೀಮ್, ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ದೀಕ್ಷಿತ್ಗೆ ಹೇಳಿದ್ದೆ ನನ್ನ ಕರೆಯೋ ಹಂಗೆಲ್ಲ ಸ್ಟೇಜ್ ಮೇಲೆ ಅಂತ, ಯಾಕೆಂದ್ರೆ ನನ್ನ ಗಂಟಲು ಪೂರ ಊಷ್ಟ ಆಗಿಬಿಟ್ಟಿದೆ. ಆದರೂ ಫಸ್ಟ್ ನಾನೇ ಮಾತಾಡಬೇಕಾದಂಥ ಪರಿಸ್ಥಿತಿ ಬಂದುಬಿಟ್ಟಿದೆ. ಈ ಕಥೆ ಫಸ್ಟ್ ಕೇಳೋಕೆ ಬಂದಾಗಲೇ ನನಗೆ ಒಂದು ಎಲಿಮೆಂಟ್ ಹೇಳಿದೆ. ಆ ಕಥೆ ಓದುವಾಗಲೇ ನನಗೆ ಭಯ ಆಯಿತು. ಅಂದರೆ ವಿಜುವಲ್ಸಲ್ಲಿ ಅದು ಎಷ್ಟು ಒಳ್ಳೆ ಮಟ್ಟಕ್ಕೆ ಹೋಗ್ಬೋದು. ಖಂಡಿತ ಜನ ಹೆದರ್ತಾರೆ, ಹೆದರಿದರೆ ಸಿನಿಮಾ ಗೆಲ್ಲುತ್ತೆ. ಹಾಗಾಗಿ ನನಗೆ ಓದಿದಾಗ ಅನಿಸಿದಷ್ಟೆ, ಇದರಲ್ಲಿ ಭಯ ಇದೆ, ವಾವ್ ಅಂತ ಅನ್ನಿಸ್ತು. ಈಗ ಟೀಸರ್ ನೋಡಿದಾಗ ಒಳ್ಳೆ ಕೆಲಸ ಮಾಡಿದ್ದಾರೆ ಎಲ್ಲರೂ. ಈಗ ಸದ್ಯಕ್ಕೆ ಟೆಕ್ನಿಕಲ್ ಶ್ರೀನಿಧಿ, ಸಂಜೀವ, ಮ್ಯೂಸಿಕ್ ಪ್ರಸನ್ನ, ನಿಮ್ಮ 3 ಜನನ್ನು ಮೆನ್ಷನ್ ಮಾಡಲೇಬೇಕು. ತುಂಬ ಒಳ್ಳೆ ಕೆಲಸ ಆಗಿದೆ. ಇನ್ನು ಟೆಕ್ನಿಕಲಿ ಗೊತ್ತಿರುವಂಥ ಹಿರಿಯರು ಸುಮಾರು ಜನ ಇದ್ದಾರೆ ಇಲ್ಲಿ. ಅವರೆಲ್ಲರೂ ನಿಮಗೆ ಇನ್ ಡೀಟೇಲ್ ಅವ್ರಿಗೇನು ಅನ್ನಿಸ್ತು ಅಂತ ಹೇಳ್ತಾರೆ. ಆ್ಯಂಡ್ ಥ್ಯಾಂಕ್ ಯು ದೀಕ್ಷಿತ್, ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಸಾಗರ್, ಥ್ಯಾಂಕ್ ಯು ಸೋ ಮಚ್, ಕಷ್ಟ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಟೀಸರ್ ಐ ಥಿಂಕ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಆ್ಯಂಡ್ ತುಂಬ ಡಿಫ್ರೆಂಟ್, ತುಂಬ ಯೂನಿಕ್ ಆಗಿದೆ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಟು ದ ಎಂಟೈರ್ ಟೀಮ್. ಆ್ಯಂಡ್ ದೀಕ್ಷಿತ್ ಅವ್ರನ್ನ ಪ್ರೊಡ್ಯೂಸರ್ ಆಗಿ ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ. ಅವ್ರ ಜೊತೆ ಕೆಲಸ ಮಾಡಿದ್ರೋದ್ರಿಂದ ಅವ್ರು ಪಟ್ಟಿರೋ ಶ್ರಮ ಆಗಲಿ, ಅವ್ರಿಗೆ ಇರೋ ವಿಷನ್ ಆಗಲಿ, ಅದ್ರ ಬಗ್ಗೆ ಸ್ವಲ್ಪ ಗೊತ್ತಿತ್ತು. ಸೊ ಆ ಎಲ್ಲ ವಿಷನ್, ನಿಮ್ಮ ಡ್ರೀಮ್ಸ್ ಎಲ್ಲ ಇವಾಗ ಈ ಥರ ಶೇಪಪ್ ಆಗ್ತಿದೆ ಅಂತ ನೋಡೋಕ್ಕೆ ತುಂಬಾ ಖುಷಿ ಆಗುತ್ತೆ. ಆ್ಯಂಡ್ ಆಲ್ವೇಸ್ ಪ್ರೌಡ್ ಅಂತ ಹೇಳೋಕ್ಕಾಗಲ್ಲ, ಬಟ್ ಫೀಲ್ ವೆರಿ ಗುಡ್ ಇನ್ ವಾಟ್ ಎವರ್ ಯು ಡೂ.
ಆ್ಯಂಡ್ ನೀವು ಈ ಥರನೇ ಕನ್ನಡ ಚಿತ್ರರಂಗದಲ್ಲಿ ಇನ್ನಷ್ಟು ಸಿನಿಮಾ ಮಾಡ್ತಾ ಇರಿ, ಆ್ಯಸ್ ಅನ್ ಆ್ಯಕ್ಟರ್, ಆ್ಯಸ್ ಅ ಪ್ರೊಡ್ಯೂಸರ್, ಹೋಪ್ಫುಲಿ ಆಸ್ ಅ ಡೈರೆಕ್ಟರ್ ಇನ್ ಫ್ಯೂಚರ್. ಹೋಪ್ಫುಲಿ ದಿಸ್ ಇಸ್ ಸ್ಟಾರ್ಟ್ ಆಫ್ ಸಮಥಿಂಗ್ ರಿಯಲಿ ಗ್ರೇಟ್. ಆ್ಯಂಡ್ ಶ್ರೀನಿಧಿ ಅವರೇ, ನಿಮ್ಮ ಶ್ರಮನೂ ಇಲ್ಲಿ ಕಾಣ್ತಿದೆ. ಇಟ್ಸ್ ಬ್ಯೂಟಿಫುಲ್. ಐ ಥಿಂಕ್ ಲಾಸ್ಟ್ ಟೈಮ್ ನೀವಿಬ್ಬರು ಕೊಲಾಬ್ರೇಟ್ ಮಾಡುವಾಗ ನಮ್ಮ ಪಕ್ಕದ ಇಂಡಸ್ಟ್ರಿ ಕೂಡ ತಿರುಗಿ ನೋಡೋ ಥರ ಮಾಡಿದ್ದೀರಾ, ಫಾರ್ ಆಲ್ ದ ರೈಟ್ ರೀಸನ್ಸ್. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಟು ಯು. ಸೊ ನೀವಿಬ್ಬರು ಪುನಃ ಕೊಲಾಬ್ರೇಟ್ ಮಾಡ್ತಿದ್ದೀರಾ ಅಂತ ನ್ಯಾಚುರಲಿ ತುಂಬ ಕ್ಯೂರಿಯಾಸಿಟಿ ಇದೆ ಎಲ್ರಿಗೂ. ಸೊ ಐ ಥಿಂಕ್ ಈ ಟೀಸರ್ ನೋಡಿದ್ಮೇಲೆ ಇನ್ನಷ್ಟು ಕ್ಯೂರಿಯಾಸಿಟಿ ಡೆವಲಪ್ ಆಗುತ್ತೆ. ಸೊ ಆಲ್ ದಿ ಬೆಸ್ಟ್ ಟು ಎಂಟೈರ್ ಟೀಮ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ನಮಸ್ಕಾರ. ಟೀಸರ್ ತುಂಬ ಇಷ್ಟ ಆಯಿತು. ಬ್ಲಿಂಕಲ್ಲಿ ಆಲ್ರೆಡಿ ಶ್ರೀನಿಧಿ ಅವ್ರ ಕೆಲಸ ನೋಡಿದ್ದೀರಾ, ದೀಕ್ಷಿತ್ ಅವ್ರ ಕೆಲಸ ಆ್ಯಕ್ಟರಾಗಿ ತುಂಬ ನೋಡಿದ್ದೀರಾ. ಆ್ಯಂಡ್ ಇದರಲ್ಲಿ ಅವರಿಬ್ರು ಕಾಂಬಿನೇಷನ್ ಹೇಗಿರುತ್ತೆ ಅಂತ ಬ್ಲಿಂಕಲ್ಲೇ ಗೊತ್ತಾಗಿತ್ತು. ಬಟ್ ಈಗ ಆ ಸಿನರ್ಜಿ ಅನದರ್ ಲೆವೆಲ್ ಅನಿಸ್ತಿದೆ ವಿಜುವಲಿ ಆ್ಯಂಡ್ ಮ್ಯೂಸಿಕ್ ವೈಸ್. ಪ್ರಸನ್ನ, ಇಟ್ಸ್ ಗ್ರೇಟ್. ಅವರ ಕಾಂಬಿನೇಷನ್ ಇನ್ನು ಏನೇನು ತೊಗೊಂಡು ಬರುತ್ತೆ ಅಂತ ನೋಡಬೇಕು. ಹಾರ್ಡ್ ವರ್ಕ್ ಎಲ್ಲದು ಆಲ್ರೆಡಿ ಕಾಣಿಸ್ತಾ ಇದೆ. ತುಂಬ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತಾ ಇದೆ. ಸೊ ಕಾದು ನೋಡಬೇಕು.